ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳ ಹೆಣಊತ ಪ್ರಕರಣದ ಒಂದಷ್ಟು ಮಹತ್ವದ ಮಾಹಿತಿ ಲಭ್ಯವಾಗಿದೆ. ದೂರುದಾರೆ ಸುಜಾತಾ ಪರ ವಕೀಲ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಪಾಯಿಂಟ್ 11ರಲ್ಲಿ ಒಂದಲ್ಲ 3 ಅಸ್ಥಿ ಪಂಜರ ಪತ್ತೆ. ಹೆಣಊತ ಪ್ರಕರಣ ಕರ್ನಾಟಕದ ಅತಿದೊಡ್ಡ ಮ್ಯಾಸಿವ್ ಪ್ರಕರಣ. ದೂರುದಾರೆ ಸುಜಾತಾ ಪರ ವಕೀಲ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಪಾಯಿಂಟ್ 11ರಲ್ಲಿ ಒಂದಲ್ಲ 3 ಅಸ್ಥಿ ಪಂಜರ ಪತ್ತೆ. ನಿನ್ನೆ ನಡೆದಂತಹ ಕಾರ್ಯಾಚರಣೆ ಅದು. 3 ಅಸ್ಥಿ ಪಂಜರ ಪೈಕಿ ಒಂದು ಮಹಿಳೆಯ ಅಸ್ಥಿ ಪಂಜರದ ಅವಶೇಷ ದೊರೆತಿದೆ. ಅಸ್ಥಿ ಪಂಜರದ ಜೊತೆ ಮಹಿಳೆಯ ಸೀರೆ ಪತ್ತೆಯಾಗಿದೆ. ಅದರ ಅರ್ಥ ಅದು ಮಹಿಳೆ ಎಂದು ದೂರುದಾರೆ ಪರ ವಕೀಲ ಮಂಜುನಾಥ್ ಹೇಳಿಕೆ ಕೊಟ್ಟಿರುವಂತಹದ್ದು. ಧರ್ಮಸ್ಥಳ ಹೆಣಊತ ಪ್ರಕರಣಕ್ಕೆ ಇದು ಒಂದು ತರಹದ ಬಿಗ್ ಟ್ವಿಸ್ಟ್. ಹಾಗಾದ್ರೆ ಈ ಸುಜಾತಾ ಭಟ್ ಯಾರು ಅಂತ ಕೇಳೋದಾದ್ರೆ 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್. ಆ ಸುಜಾತಾ ಭಟ್ ಅವರ ಪರ ವಕೀಲರು ಈ ಮಂಜುನಾಥ್ ಅವರು ಏನು ಹೇಳಿಕೆ ಕೊಟ್ಟಿದ್ರು ಅಂದ್ರೆ, ನಿನ್ನೆ 10-11 ಸಮಾಧಿ ಕಾರ್ಯಾಚರಣೆ ನಡೆಯಿತು. ಒಂದು ಚರ್ಚೆ ಆಗ್ತಾ ಇತ್ತು. ನಿನ್ನೆಯೂ ಕೂಡ ಏನು ಸಿಗಲಿಲ್ಲ. ಆದರೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ನಿನ್ನೆ ಒಂದಲ್ಲ 3 ಅಸ್ಥಿ ಪಂಜರಗಳು ಸಿಕ್ಕಿದಾವೆ ಅಂತ ಹೇಳ್ತಿದ್ದಾರೆ. SIT ಅಧಿಕೃತ ಮಾಹಿತಿ ಅಲ್ಲ ಇದು. SIT ಅಧಿಕಾರಿಗಳ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಇದು. ಸುಜಾತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ಕೊಟ್ಟಿರುವಂತಹ ಹೇಳಿಕೆ. ಒಂದಲ್ಲ 3 ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದಾವೆ. ಈ 3 ಅಸ್ಥಿ ಪಂಜರಗಳ ಪೈಕಿ ಒಂದು ಮಹಿಳೆಯದ್ದು, ಅರ್ಥಾತ್ ಫಿಮೇಲ್ ಅಸ್ಥಿ ಪಂಜರ. ಆ ಅವಶೇಷ ಈಗಾಗಲೇ ದೊರೆತಿದೆ. ಅಸ್ಥಿ ಪಂಜರದ ಜೊತೆ ಮಹಿಳೆಯ ಸೀರೆ ಕೂಡ ಪತ್ತೆಯಾಗಿದೆ. ದೂರುದಾರೆ ಪರ ವಕೀಲ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2003ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಆಗಿದ್ದ ಅನನ್ಯ ಭಟ್ ಕಾಣೆಯಾಗಿದ್ರು. ಅದಾದ ನಂತರ ಈವರೆಗೂ ನನ್ನ ಮಗಳ ಮೃತದೇಹವನ್ನು ನೋಡೋದಕ್ಕಾಗಲಿಲ್ಲ. ಆಕೆ ಜೀವಂತವಾಗಿದ್ದಾಳೋ ಅಥವಾ ಸಾವನ್ನಪ್ಪಿದ್ದಾಳೋ ಅಥವಾ ಆಕೆಯನ್ನ ಕೊಲೆ ಮಾಡಲಾಗಿದೆಯೋ ಅಥವಾ ಆಕೆಯನ್ನ ರೇಪ್ ಮಾಡಿ ಮರ್ಡರ್ ಮಾಡಲಾಗಿದೆಯೋ, ನಾನಾ ಪ್ರಶ್ನೆಗಳು ಆಕೆಯ ತಾಯಿ ಸುಜಾತಾ ಭಟ್ ಅವರನ್ನು ಈವರೆಗೂ ಕಾಡ್ತಾ ಇದೆ. ಅದರ ಆಧಾರದಲ್ಲೇ ಆಕೆ ಸುಜಾತಾ ಭಟ್ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದು. ಅವರ ಪರ ವಕೀಲರು ಮಂಜುನಾಥ್ SIT ತನಿಖೆ ನಡೀತಿರ್ಬೇಕಾದ್ರೇ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಈ ಹಿಂದೆಯೂ ಕೂಡ ಅನೇಕ ಸ್ಟೇಟ್ಮೆಂಟ್ಗಳು ಅವರಿಂದ ವ್ಯಕ್ತವಾಗಿದೆ. ಸೊ ನಿನ್ನೆ ಕಾರ್ಯಾಚರಣೆಯ ಕುರಿತು ಈ ಹೇಳಿಕೆ ನಿಜಕ್ಕೂ ಕೂಡ ನೋಡಿ, ಅಂಡರ್ ಟ್ರಯಲಲ್ಲಿರಬೇಕಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ನಡೀತಿರ್ಬೇಕಾದ್ರೆ ಅಡ್ವೊಕೇಟ್ಗಳು ಅವರವರ ಅಭಿಪ್ರಾಯಗಳನ್ನು ಹಂಚ್ಕೋಬಹುದು. ಆದರೆ ಇನ್ನೂ ಕೂಡ SIT ಅಧಿಕಾರಿಗಳ ಅಧಿಕೃತ ಹೇಳಿಕೆ ವ್ಯಕ್ತವಾಗಿಲ್ಲ. ಮೊಹಂತಿ ಅವರೇನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಂಕಿಅಂಶಗಳದ್ದು ಇಲ್ಲ. ಆದರೆ ಅದಕ್ಕೆ ಮುಂಚಿತವಾಗಿಯೂ ಅಸ್ಥಿ ಪಂಜರಗಳು ದೊರೆತಿದೆ, ಸಿಕ್ಕಿದೆ, ವಶಪಡಿಸಿಕೊಳ್ಳಲಾಗಿದೆ ಅನ್ನುವುದಾದರೆ ಇದು ಒಂದು ಮಹತ್ವದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಈ ಸ್ಟೇಟ್ಮೆಂಟು 11-12 ಎರಡೂ ಕೂಡ ನಿರ್ಣಾಯಕವಾದಂತಹ ಸಮಾಧಿ. ನೀವು ಆ ಸಾಕ್ಷಿದಾರ ಭೀಮಾ ಅಂತ ಕರೆಯುವಂತಹ ವ್ಯಕ್ತಿ, ಕಾಲ್ಪನಿಕ ಹೆಸರು ಇಟ್ಟಿರುವಂತಹ ಭೀಮಾ, ಆತ ಕೊಟ್ಟಿರುವಂತಹ ದೂರ್ ಕಾಪಿಯನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆತ 11, 12, 13 ಸಮಾಧಿ ಅತ್ಯಂತ ನಿರ್ಣಾಯಕ ಸಮಾಧಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ಸಾಕಷ್ಟು ಶವಗಳು ಸಿಗಬಹುದು, ರಾಶಿ ಶವಗಳು ಸಿಗಬಹುದು. ಶವಗಳ ಕೊಂಪೆಯಾಗಿತ್ತು ಆ ಸಮಾಧಿ ಅನ್ನೋ ಅರ್ಥದಲ್ಲೆಲ್ಲ ವ್ಯಾಖ್ಯಾನಿಸಿದ್ದ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನಾವು ಗಮನಿಸುವುದಾದ್ರೆ, ಧರ್ಮಸ್ಥಳ ಹೆಣಊತ ಪ್ರಕರಣದ ಮೇಜರ್ ಅಪ್ಡೇಟ್ಸ್. ಧರ್ಮಸ್ಥಳ ಹೆಣಊತ ಪ್ರಕರಣಕ್ಕೆ ಈಗ ಹೊಸ ತಿರುವು, ಬಿಗ್ ಟ್ವಿಸ್ಟ್, ಬಹುದೊಡ್ಡ ಬದಲಾವಣೆ. ಮತ್ತೆರಡು ಕೇಸ್ SITಗೆ ಹಸ್ತಾಂತರ ಮಾಡಲಾಗಿದೆ. 2 ಕೇಸನ್ನು SITಗೆ ಹಸ್ತಾಂತರ ಮಾಡಲಾಗಿದೆ. ಪಾಯಿಂಟ್ 6ರಲ್ಲಿ ಮಾನವನ ಕಳೇಬರ ಪತ್ತೆಯಾಗಿತ್ತು. ಆ ಒಂದು ದೂರಾದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ UDR ದಾಖಲು, ಅಸಹಜ ಸಾವಿನ ವರದಿ ಎಂದು ಅರ್ಥ. UDR ಅಂದ್ರೆ ಈ ಪ್ರಕರಣ SIT ತನಿಖೆಗೆ ವರ್ಗಾವಣೆ ಮಾಡಲಾಗಿದೆ. ದೂರುದಾರ ಜಯಂತ್ ದೂರರ್ಜಿ ಕೂಡ SITಗೆ ವರ್ಗಾವಣೆ. ನೋಡಿ, ಈ ಕುರಿತು ಆದೇಶ ಹೊರಡಿಸಿದ DGP ಹಾಗೂ IGP
ಧರ್ಮಸ್ಥಳ ಹೆಣಊತ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತ ಯಾಕೆ ಕರಿತಿದೀವಿ ಅಂತ ಹೇಳಿದ್ರೆ, ಇದರಲ್ಲೊಂದು 2 ಬಹುದೊಡ್ಡ ಡೆವಲಪ್ಮೆಂಟ್ಗಳಾಗಿದೆ. ಒಂದು, ಈ ಜಯಂತ್ ಎನ್ನುವಂತಹ ವ್ಯಕ್ತಿ, ಜಯಂತ್ ಟಿ ಆತ ಈ ಸೌಜನ್ಯ ಪರ ಹೋರಾಟದಲ್ಲೆಲ್ಲ ಕಾಣಿಸ್ಕೊಂಡಿದ್ದ. ನಮ್ಮ ಫ್ರೀಡಮ್ ಟಿವಿಯಲ್ಲಿ ಅನೇಕ ಸಂದರ್ಶನವನ್ನು ಎದುರಿಸಿದ್ದಾರೆ. ಆ ಹೊಸ ಸಾಕ್ಷಿದಾರ ತನ್ನದೇ ಕುಟುಂಬ ಸದಸ್ಯರ ಕೊಲೆಗಳಾಗಿದ್ದಾವೆ, ಹಾಗಾಗಿ ನಾನು ಈ ಹೆಣಊತ ಪ್ರಕರಣದಲ್ಲಿ ಒಬ್ಬ ಸಾಕ್ಷಿದಾರನಾಗಿ ಬಂದಿದ್ದೀನಿ, ನನ್ನ ಕಣ್ಣು ಮುಂದೆ 12-15 ವರ್ಷದ ಯುವತಿಯನ್ನು ಕೊಲ್ಲಲಾಗಿತ್ತು ಅಂತ ಹೇಳಿದ್ರೆ ಈತನ ಕಣ್ಣು ಮುಂದೆ ಯಾರು ಕೊಲೆ ಮಾಡಿರಲಿಲ್ಲ. ಆದರೆ ಆ ಶವವನ್ನು, ಆ ಹೆಣವನ್ನು ಇಲ್ಲೀಗಲ್ ಆಗಿ ಹೂತಾಕಿದ್ರು. ಒಂದು ಅಸಹಜ ಸಾವು UDR ಆಗಬೇಕು. UDR ಅಂದ್ರೇನು? ಆತ್ಮಹತ್ಯೆನೋ, ಅಪಘಾತನೋ, ಅಥವಾ ಸಹಜವಾಗಿರದೇ ಇರತಕ್ಕಂಥದ್ದು ಅಸಹಜ ಸಾವು. ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾದಂತಹ ಶವ ಅಥವಾ ಹೆಣ, ಅದನ್ನು UDR ಮಾಡಬೇಕು, ಅಸಹಜ ಸಾವಿನ ವರದಿಯಲ್ಲಿ ಉಲ್ಲೇಖ ಮಾಡಬೇಕು. ಆದರೆ ಆ ಹೆಣ್ಣು ಮಗಳ ಮೃತದೇಹವನ್ನು ಯಾವುದೇ ತರಹದ ಪೊಲೀಸರಿಗೆ ಮಾಹಿತಿಯನ್ನು ಕೊಡದೆ ಅಥವಾ ಕಾನೂನು ಪ್ರಕ್ರಿಯೆಗಳನ್ನು ಮಾಡದೆ ಆ ಹೆಣವನ್ನು ಹೂತಿದ್ರು. ಯಾಕೆ ಹೂತಿದ್ರು? ಹೂತು ಹಾಕೋದಕ್ಕೆ ಕಾರಣ ಏನು? ಅದು ಜಯಂತ್ ಕೇಳ್ತಾ ಇರೋದು, ಹೊಸ ಸಾಕ್ಷಿದಾರ. ಯಾಕೆ ಅವ್ರಿಗೇನಾದ್ರೂ ಭಯ ಇತ್ತಾ? ಪೋಸ್ಟ್ ಮಾರ್ಟಮ್ ಮಾಡಬೇಕಿತ್ತಲ್ಲ, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬಹುದಿತ್ತಲ್ಲ, ಮರಣೋತ್ತರ ಪರೀಕ್ಷೆಗೂ ಒಳಪಡಿಸಿರಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡದೆ ಆ ಹೆಣವನ್ನು ಹೂತಾಕಿದ್ರು. ಯಾಕೆ? ಹೊಸ ಸಾಕ್ಷಿದಾರನ ಹೊಸ ದೂರಿದು. ಹಾಗಾದರೆ ಇವತ್ತು 2 ಕೇಸ್ಗಳು, 2 ದೂರುಗಳು SITಗೆ ಹಸ್ತಾಂತರ. ಒಂದು, ಹೊಸ ಸಾಕ್ಷಿದಾರ ಜಯಂತ್ ಕೊಟ್ಟಿರುವ ದೂರು. ಇನ್ನೊಂದು, .6ರಲ್ಲಿ ಮಾನವನ ಕಳೇಬರ ಪತ್ತೆಯಾಗಿತ್ತು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ UDR ದಾಖಲು. ಈ ಪ್ರಕರಣ SIT ತನಿಖೆಗೆ ವರ್ಗಾವಣೆ ಮಾಡಲಾಗಿದೆ. ಇದು ಹೆಣಊತ ಪ್ರಕರಣದ ಅತಿ ದೊಡ್ಡ ಮೇಜರ್ ಡೆವಲಪ್ಮೆಂಟ್ಗಳನ್ನು. ಧರ್ಮಸ್ಥಳ ಶೋಧ SITಗೆ ಇಂದು ಬಿಗ್ ಡೇ, ದೊಡ್ಡ ದಿನವಾಗಿ ಮಾರ್ಪಡುತ್ತೆ. ದೂರುದಾರ ಹೇಳಿದ್ದ ಕೊನೆಯ ಪಾಯಿಂಟ್ ಅಷ್ಟೇ ಉಳಿದಿದೆ. ಅತ್ಯಂತ ನಿರ್ಣಾಯಕ ಸಮಾಧಿ. ಇಂದು ಕೊನೆಯ ಮತ್ತು 13ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಬುರುಡೆ ಶೋಧ ಶುರುವಾಗುತ್ತೆ. SIT ಅಧಿಕಾರಿಗಳು ಅಖಾಡಕ್ಕಿಳಿತಾರೆ. ಇವತ್ತು ಸಿಗಲಿದೆಯಾ ಮತ್ತಷ್ಟು ಅಸ್ಥಿ ಪಂಜರ? ನಿನ್ನೆ 2 ಪಾಯಿಂಟ್ಗಳಲ್ಲಿ ಶೋಧ, ಆದರೆ ಸಿಕ್ಕಿದ್ದು 0. ಧರ್ಮಸ್ಥಳ ಶೋಧ SITಗೆ ಬಿಗ್ ಡೇ. ನಿನ್ನೆ 11 ಮತ್ತು 12 ನಿನ್ನೆ ನಡೆದಂತಹ ಶೋಧ ಕಾರ್ಯಾಚರಣೆ. 11 ಮತ್ತು 12 ಸಮಾಧಿಗಳನ್ನು ಅಗೆಯಲಾಯಿತು. ಆದರೆ ಏನು ಸಿಕ್ಕಿರಲಿಲ್ಲ. ನೋಡಿ, ಆತ ಮಾರ್ಕ್ ಮಾಡಿರ್ತಕ್ಕಂತಹ 13 ಸಮಾಧಿಗಳ ಪೈಕಿ ಒಂದೊಂದು ಸಮಾಧಿಗೂ ಮತ್ತೊಂದು ಸಮಾಧಿಗೂ ನಡುವೆ ಅಂತರಗಳಿರ್ತವೆ. ಈಗ 11 ಮಾರ್ಕ್ ಮಾಡಲಾದಂತಹ ಸಮಾಧಿಯ ಸ್ಥಳಕ್ಕೂ 11ರಿಂದ 12 ಮಾರ್ಕ್ ಮಾಡಲಾಗಿರ್ತಕ್ಕಂಥ ಸಮಾಧಿಯ ಸ್ಥಳಕ್ಕೂ ಒಂದಷ್ಟು ಮೀಟರ್ ಅಂತರಗಳಿರ್ತವೆ. ಹಾಗಾಗಿ ಇವತ್ತು ಯಾಕೆ ನಾವು ಬಿಗ್ ಡೇ ಅಂತ ಕರಿತಿದ್ದೀವಿ ಅಂತ ಕೇಳಿದ್ರೆ, ಆತ ದೂರಲ್ಲಿ ಹಂಗೆ ಹೇಳಿದ್ದು 13ನಲ್ಲಿ ನಾನು ನಿರೀಕ್ಷಿತವಾದಂಥ ಹೆಣವನ್ನು ತೆಗಿತೀನಿ ಅಂತ. ನಿರೀಕ್ಷಿತ ಹೆಣವು 13ನೇ ಸಮಾಧಿಯಲ್ಲಿ ಇರುತ್ತೆ ಅಂತ ಹೇಳಿದ್ದ ಆತ. ಸೊ ಇದು ಬಿಗ್ ಡೇ ಆಗೋದಕ್ಕೆ ಕಾರಣ. 13ನೇ ಸಮಾಧಿಯಲ್ಲಿ ಸಾಕಷ್ಟು ಹೆಣಗಳು ಸಿಗುತ್ತೆ ಎನ್ನುವಂಥ ನಿರೀಕ್ಷೆಗಳಿದೆ. ಕಾರಣ ಭೀಮಾ ಅರ್ಥಾತ್ ಆ ಮುಸ್ಕುದಾರಿ ಅದನ್ನೇ ಹೇಳ್ಕೊಂಡಿದ್ದ. ಸೊ ಇನ್ನು ಆ ಭಾಗದ ಸಾಕಷ್ಟು ಜನರ ಜೊತೆ ಫ್ರೀಡಮ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಬೇಕಾದ್ರೆ ನಮ್ಮದೇ ರಿಪೋರ್ಟ್ರು ಕೇಳುವಾಗ ಸಾಕಷ್ಟು ಜನ ಅದನ್ನೇ ನಿರೀಕ್ಷೆ ಮಾಡಿದರು, 13ರಲ್ಲಿ ಸಿಗುತ್ತೆ ಅಂತ. ಸೊ ಈ ಎಲ್ಲ ಅಭಿಪ್ರಾಯಗಳ ಆಧಾರದಲ್ಲಿ ಇವತ್ತು ಅತ್ಯಂತ ನಿರ್ಣಾಯಕ ದಿನ ಆಗುತ್ತೆ. ಹಾಗಾದರೆ 1ರಿಂದ 13 ಸಮಾಧಿ ಆಗಿದ ನಂತರ ಮುಂದೇನು? SIT ಇನ್ವೆಸ್ಟಿಗೇಷನ್ ಮುಗೀತಾ ಅಂತ ಕೇಳಿದ್ರೆ ಇಲ್ಲ, ಇನ್ನು ಆರಂಭ ಅಷ್ಟೇ. ಇದು ಆರಂಭ. ನ್ಯಾಯಾಲಯದ ಆದೇಶದಂತೆ ಆತನನ್ನು ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಹೆಣ ಅಗೆದು ಹೊರತೆಗೆಯಲಾಗುತ್ತೆ. ಮತ್ತೇನಾದರೂ ಆತ ಅಪೇಕ್ಷೆ ಪಟ್ಟರೆ, ಇಲ್ಲ ನನಗೆ ಸಾಕಾಗೋದಿಲ್ಲ, ಇನ್ನೂ ಮತ್ತಷ್ಟು ತೋರಿಸ್ತೀನಿ, ಅಲ್ಲೂ ಕೂಡ ಅಗಿಬೇಕು ಅಂದರೆ ಅಗಿಬೇಕು, ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಆತನೊಬ್ಬ ಸಾಕ್ಷಿದಾರ, ದೂರುದಾರ. ಆತ ಕಾನೂನಿನಲ್ಲಿ ಆತನ ಮನವಿಯನ್ನು ಸ್ವೀಕರಿಸ್ಕೋಬೇಕು, ಆತನ ಅಪೇಕ್ಷೆಗಳನ್ನು ಈಡೇರಿಸಬೇಕು. ಅರ್ಥಾತ್ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ
ಅದನ್ನು ಹೊರತುಪಡಿಸಿದ್ರೆ ಸಾಧ್ಯ ಇಲ್ಲ. ಸೊ ಈಗಾಗಲೇ 2 ದೂರರ್ಜಿಗಳನ್ನು SITಗೆ ವರ್ಗಾವಣೆ ಮಾಡಲಾಗಿದೆ. ಅದು ಬಿಟ್ಟರೆ ಇವತ್ತು ಸಮಾಧಿ ಆಗಿರುವಂತಹ ಅತ್ಯಂತ ಬಿಗಡೆ, ಇವತ್ತು ಅತ್ಯಂತ ನಿರ್ಣಾಯಕ ದಿವಸ 13ನೇ ಸಮಾಧಿಯನ್ನು ಅಗೆಯಲಾಗುತ್ತೆ. ಸೊ ಆ ಸಮಾಧಿಯಲ್ಲಿ ಇನ್ನೆಷ್ಟು ಬುರುಡೆಗಳು, ಇನ್ನೆಷ್ಟು ಅಸ್ಥಿಪಂಜರಗಳು ಸಿಗಬಹುದು ಎನ್ನುವಂತಹದ್ದೇ ಅತ್ಯಂತ ಕುತೂಹಲ ಕೆರಳಿಸಿರ್ತಕ್ಕಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.